ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ಯೂಸ್ಫುಲ್ ಆಗೋಂಥ ವಿಡಿಯೋ. ಅದರಲ್ಲೂ ಸಿವಿಲ್ ಡಿಪಾರ್ಟ್ಮೆಂಟಿಂದ ಯಾರಿದ್ದೀರೋ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿಬಿಟ್ಟು ಸರ್ಕಾರಿ ನೌಕರಿ ಪಡಿಬೇಕಂತೇಳಿ ಯಾರೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀರೋ ಅವ್ರಿಗೆ ಯೂಸ್ಫುಲ್ ಆಗೋಂಥ ವಿಡಿಯೋ ಇದು. ಸಿವಿಲ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಇನ್ನೂ ಒಂದು ಡಿಪಾರ್ಟ್ಮೆಂಟ್ ಇದೆ, ಯಾಕಂದರೆ FDA ಆ್ಯಂಡ್ SDA ಕಾಲ್ ಮಾಡಿದ್ದಾರೆ. ಸೊ ಅದರದಕ್ಕೂ ಸಂಬಂಧಪಟ್ಟಂಥ ವೇಕೆನ್ಸಿದು ಇಲ್ಲಿ ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ. ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಇಶ್ಯೂ ಆಗಿರುವಂಥ ನೋಟಿಸು. ನೀವು ಈಗಾಗಲೇ ನೋಡ್ತೀರ, ಈ ನೋಟಿಸ್ದು ಸಂಬಂಧಪಟ್ಟಂಥ ಮಾಹಿತಿನ ಒಂದು ತಿಂಗಳ ಕೆಳಗಡೆನೋ ಒಂದು 20 ದಿನದ ಕೆಳಗಡೆನೋ ಇಶ್ಯೂ ಮಾಡಿದ್ರು. ಬಟ್ ಡ್ರಾಫ್ಟ್ ಕಾಪಿ ಇಶ್ಯೂ ಮಾಡಿದ್ರು, ಇಷ್ಟಿಷ್ಟು ವೇಕೆನ್ಸೀಸ್ ಇಂತಿಂಥ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ ಅಂತ ಹೇಳಿ. ಸೊ ಅದರ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಈಗ ಔಟ್ ಆಗಿದೆ. ಸೊ ಇದು ಹೇಳಬೇಕಂದ್ರೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟು ಏನೋ ಬೆಂಗಳೂರದೊಂದು ಒಳಚರಂಡಿ ವಿಭಾಗದೇನೋ ಒಂದು ನೋಟಿಫಿಕೇಷನ್ ಇದೆ. ಸೊ ನಿಮಗೆ ಅದರಲ್ಲೂ ನೋಡಿರಿ, ಇಲ್ಲಿ ಇದು ಮೆನ್ಷನ್ ಮಾಡಿದೆ ನೋಡಿರಿ, ಕರ್ನಾಟಕ ನಗರ ನೀರು ಮತ್ತು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರು. ಸೊ ಬೆಂಗಳೂರು ಲೊಕೇಶನ್ ಆಗಿರಬೇಕನ್ಸುತ್ತೆ ಸಾಮಾನ್ಯವಾಗಿ ಇದು. ಸೊ ಸಹಾಯಕ ಇಂಜಿನಿಯರ್ ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಒಂದು ನೋಟಿಫಿಕೇಷನ್ ಇದೆ. ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಅಂದರೆ ಗ್ರೂಪ್ C SDA FDA ನೋಟಿಫಿಕೇಷನ್ ಇದೆ. ಈಗ ನೋಡಿರಿ, ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ದು ನೋಡ್ತಾನೆ ಇರ್ತೀರಾ, ಏನು ಸ್ಯಾಲ್ರಿ ಇದೆ ಇಲ್ಲಿ. ಬೇಸಿಕ್ ಸ್ಯಾಲ್ರಿ ಎಷ್ಟು 43,100 ಬೇಸಿಕ್ ಸ್ಯಾಲ್ರಿ ಇದೆ. ಟೋಟಲ್ ವೇಕೆನ್ಸೀಸ್ ಎಷ್ಟು 50. ಅದರಲ್ಲಿ ಮೂಲವೃಂದ ಅಂದರೆ ಏನು NHK ಅವರಿಗೆ, ಇದು NHK ಅವರಿಗೆ, ಇದು HK ಅವರಿಗೆ. ಓಕೆನಾ. ಸೊ NHK ಅವರಿಗೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋರಿಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂತಂದರೆ, ಸಹಾಯಕ ಇಂಜಿನಿಯರ್ ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರುತ್ತೆ. ಇದಕ್ಕೆ ಕ್ವಾಲಿಫಿಕೇಷನ್ ಏನು BE ಕೇಳಿರ್ತಾರೆ. ಹಾಗಾಗಿ ಇಂಜಿನಿಯರಿಂಗ್ ಆಗಿರೋರಿಗೆ ಇದು ಒಳ್ಳೆಯಂಥ ಅವಕಾಶ, ಇದು ಒಳ್ಳೆ ಅಪರ್ಚುನಿಟಿ. ಸೊ ನಂಬರ್ ಆಫ್ ವೇಕೆನ್ಸೀಸ್ 43 ಇದೆ ನೋಡಿ NHKದವ್ರಿಗೆ. ಇನ್ನು HKದವ್ರು ನೋಡಿದ್ರೆ 7 ವೇಕೆನ್ಸೀಸ್ ಇದೆ. ಇದು ಯಾರ್ಯಾರಿಗೆ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಷನ್ ಆಗೋದು ಅಂತೇಳಿ ಮುಂದೆ ವಿಡಿಯೋದ ಅಂದರೆ ಮುಂದೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ, ಆವಾಗ ನೋಡೋಣ. ಸೊ ಈ ನೋಟಿಫಿಕೇಷನ್ ಇಶ್ಯೂ ಆಗಿದ್ದು 5/2/2024, ಅಂದರೆ ನಿನ್ನೆ ಇಶ್ಯೂ ಆಗಿರೋಂಥ ನೋಟಿಸ್. ಸೊ ಇದು ಯಾವ ಡಿಪಾರ್ಟ್ಮೆಂಟು? ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರು. ಇಲ್ಲಿ ಖಾಲಿ ಇರುವ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ವೃಂದಗಳಲ್ಲಿರುವ 50 ಸಹಾಯಕ ಅಭಿಯಂತರ ಸಿವಿಲು ಹಾಗೂ 14 C ಗ್ರೂಪ್ ವೃಂದ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧಿತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ವಿವಿಧ ಹುದ್ದೆಗಳ ನೇಮಕಾತಿ ಅರ್ಹತೆ ಪಡೆಯಲು ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಜರಾಗಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಅದೆಲ್ಲ ಮ್ಯಾಟರ್ ನೋಡಿ. ಬಟ್ ಆದರೆ ಇಲ್ಲಿ ಶಾರ್ಟ್ಕಟಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ, ಅಂದರೆ ಏನೇನು ಇನ್ಫಾರ್ಮೇಷನ್ ಬೇಕು ಅಷ್ಟನ್ನು ಹೇಳ್ತಾ ಹೋಗ್ತೀನಿ. ಸೊ ಈಗ ಇದು ಕಾಲ್ ಆಗಿರೋದು ಅಸಿಸ್ಟೆಂಟ್ ಇಂಜಿನಿಯರ್ಗೆ ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್, ಅದು ಸಿವಿಲ್ ಡಿಪಾರ್ಟ್ಮೆಂಟ್ ಅವರಿಗೆ. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅವ್ರು ಯಾರೂ ಎಲಿಜಿಬಲ್ ಇಲ್ಲ ಇಲ್ಲಿ. ಅದಾಗಿ ನಂತರ ಪ್ರಥಮ ದರ್ಜೆ C ಅಂದರೆ ಯಾವುದು ಗ್ರೂಪ್ C ಪೋಸ್ಟ್ ಒಂದು ಕಾಲ್ ಮಾಡಿದ್ದಾರೆ. ಸೊ ಬೇಸಿಕ್ ಸ್ಯಾಲ್ರಿ ಎಷ್ಟಂತ ನೋಡಿದ್ದಾರಲ್ಲ, ಟೋಟಲ್ ವೇಕೆನ್ಸೀಸ್ 50 ಇದೆ. 43 ಫಾರ್ NHK ಅವ್ರಿಗೂ ಮತ್ತು HK ಅವರಿಗೆ 7 ವೇಕೆನ್ಸಿ. ಅದಾಗಿ ನಂತರ ಈ FDA ವೇಕೆನ್ಸೀಸ್ ಬಂದು ಟೋಟಲ್ ಆಗಿರೋದು 14, ಅದರಲ್ಲಿ 11 ಬಂದು NHKಗಿದೆ, 3 ಬಂದು HKಗಿದೆ. ಒಟ್ಟಾರೆ ಟೋಟಲ್ ವೇಕೆನ್ಸೀಸ್ ಬಂದು 64 ಒಂದು ನೋಟಿಫಿಕೇಷನ್ ಇದು. ಮುಂದೆ ಇನ್ನೂ ಭಾಳಷ್ಟು ವೇಕೆನ್ಸಿ ಬರೋದಿದೆ ಇದೇ KEಯಿಂದ. ಮುಂದಿನ ದಿನಗಳಲ್ಲಿ ಅದೊಂದು ನೋಟಿಫಿಕೇಷನ್ ಬಿಟ್ಟಾಗ ನಾನು ಇಲ್ಲಿ ವೆಬ್ಸೈಟಲ್ಲಿ ಅಂದರೆ ಯೂಟ್ಯೂಬಲ್ಲಿ ಹಾಕ್ತೀನಿ ಎಕ್ಸ್ಪ್ಲೇನ್ ಮಾಡಿ. ಮತ್ತು ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ ನೋಡಿ, ಫಾರ್ ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಏನು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಡಿಪಾರ್ಟ್ಮೆಂಟ್ಗೆ ಏನೇ ಆಗಿರಬೇಕಂತೇಳಿ. ಅಭ್ಯರ್ಥಿ ಭಾರತದ ಕಾನೂನು ರಿಯಾಯಿತಿ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ BE ಮತ್ತು BTech ಇಂಜಿನಿಯರಿಂಗ್ದ ಪದವಿಯನ್ನು ಸಿವಿಲ್ ವಿಭಾಗದಲ್ಲಿ ಪಡೆದಿರಬೇಕು. ನೋಡಿ, ಸಿವಿಲ್ ಡಿಪಾರ್ಟ್ಮೆಂಟಲ್ಲೇ ಇಂಜಿನಿಯರಿಂಗ್ನ ಪಡೆದಿರಬೇಕು ಅಂತ ಹೇಳ್ತಾನೆ. ಮತ್ತು ಇಲ್ಲಿ ನೋಡಿ, ಡಿಸ್ಟೆನ್ಸ್ ಎಜುಕೇಷನ್ ಸರ್ಟಿಫಿಕೇಟ್ಗಳನ್ನ ನೇಮಕಾತಿ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದರೆ, ಡಿಸ್ಟೆನ್ಸ್ ಎಜುಕೇಷನಿಂದ ನೀವೇನಾದರೂ ಇಂಜಿನಿಯರಿಂಗ್ ಮಾಡಿದರೆ ಅವರು ಇದಕ್ಕೆ ಎಲಿಜಿಬಲ್ ಇಲ್ಲ. ಕೇವಲ ರೆಗ್ಯುಲರ್ ಯೂನಿವರ್ಸಿಟಿಯಿಂದ BE ಅಥವಾ BTech ಮಾಡಿರುವಂಥ, ಅದು ಯಾವುದರಲ್ಲಿ ಸಿವಿಲಲ್ಲೇ ಮಾಡಿರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಒಳ್ಳೆಯ ಅವಕಾಶ ಇದು. ಆದಮೇಲೆ ಪ್ರಥಮ ದರ್ಜೆ ಲೇಖ ಸಹಾಯಕರಿಗೆ ಏನು ಅಭ್ಯರ್ಥಿಗಳು ಭಾರತದಲ್ಲಿ ಕಾನೂನು ರೀತಿ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ BCom ಪದವಿ ಪಡೆದಿರಬೇಕು. BCom ಪಡೆದಿರಬೇಕು ಅಂತ ಹೇಳ್ತಾನೆ, ಬೇರೆ ಎನಿ ಡಿಗ್ರಿ ಮೆನ್ಷನ್ ಮಾಡಿಲ್ಲ, ಕೇವಲ BCom ಮೆನ್ಷನ್ ಮಾಡಿರೋ ಕಾರಣದಿಂದ BCom ಅವ್ರಿಗೂ ಒಂದು ಒಳ್ಳೆಯ ಅವಕಾಶ ಈ FDAದು ವೇಕೆನ್ಸೀಸ್ನ ಪಡೆಯೋದಕ್ಕೆ. ಪಿಂಚನ್ ಸೌಲಭ್ಯ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ಅದಾಗಿ ನಂತರ ಏಜ್ ಕ್ವಾಲಿಫಿಕೇಷನ್ ಭಾಳ ಇಂಪಾರ್ಟೆಂಟು. ಸೊ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಕರ್ನಾಟಕದಲ್ಲಿ ಯಾವುದೇ ಒಂದು ನೋಟಿಫಿಕೇಷನ್ ಸ್ಟೇಟ್ ನೋಟಿಫಿಕೇಷನ್ ಇಶ್ಯೂ ಆಯಿತು ಅಂದರೆ ಜನರಲ್ ಮೆರಿಟ್ ಅವರಿಗೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನು 35 ವರ್ಷ ಇರುತ್ತೆ. ಆದಮೇಲೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ಇರುತ್ತೆ. ಅಂದರೆ 3A 3B 2A 2Bಗೆ 38 ಏನು 3A 3B ಹಾಗೂ 2A ಮತ್ತು 2Bಗೆ ಎಷ್ಟು 35. ಇನ್ನು ನೆಕ್ಸ್ಟ್ SC STಗೆ ಎಷ್ಟಿದೆ 40 ಇದೆ. SCಗೆ ಮತ್ತು STಗೆ 40. ಅದಾಗಿ ನಂತರ ಕ್ಯಾಟಗರಿ 1ಗೂ 40ನೇ ಇದೆ ನೋಡಿರಿ. ಸೊ ಏಜ್ ಲಿಮಿಟು ಗೊತ್ತಾಯಿತು ಯಾರಿಗಂತ ಸಿವಿಲ್ ಅವ್ರಿಗೆ ಮತ್ತು BCom ಮಾಡಿರೋರಿಗೆ ಇದೊಂದು ಓಕೆನಾ ಏನು ಆಪರ್ಚುನಿಟಿ ಇರೋದು. ಮತ್ತು ಅದಾಗಿದ ನಂತರ ನೋಡಿ, ಹುದ್ದೆಗಳ ವರ್ಗೀಕರಣ ಮತ್ತು ಅದ್ರದ್ದು ಇನ್ನೊಂದು ತೋರಿಸ್ತೀನಿ. ಅರ್ಜಿ ಸಲ್ಲಿಸುವ ವಿಧಾನ KE ವೆಬ್ಸೈಟಲ್ಲೇ ನೀವು ಅಪ್ಲೈ ಮಾಡಬೇಕು ಅಂತ ಹೇಳ್ತಾನೆ. ಸೊ ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಏನು 10/2/2024, ಅಂದರೆ 10ರಿಂದ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇವತ್ತು. ಫೈನಲ್ ಡೇಟ್ ಬಂದು 10/3 ಅಂದರೆ ನೆಕ್ಸ್ಟ್ ತಿಂಗಳಿಗೆ ಎಂಡ್ ಆಗುತ್ತೆ. ಸೊ ಭಾಳ ಕೇರ್ಫುಲ್ ಆಗಿರಿ, ಕರೆಕ್ಟ್ 1 ಮಂತ್ ಕೊಟ್ಟಿದ್ದಾರೆ. 10/2/2024ಗೆ ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಹಾಕೋದಕ್ಕೆ, ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ. ಎಂಡ್ ಆಗೋದು ಯಾವಾಗ 10/3/2023ಗೆ 2024ಗೆ ಎಂಡ್ ಆಗೋಗುತ್ತೆ. ಓಕೆನಾ, ಕರೆಕ್ಟ್ 1
1 ಮಂತ್ ಕೊಟ್ಟಿದ್ದಾರೆ, ಅಂದರೆ ನೆಕ್ಸ್ಟ್ ತಿಂಗಳು 10ನೇ ತಾರೀಕಿಗೆ ಎಂಡ್ ಆಗುತ್ತೆ. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಇನ್ನೂ ನೀವು ಫೀಸ್ ಕಟ್ಟಿಲ್ಲ ಅಂದ್ರೂ 14 ದಿನದೊಳಗಡೆ, ಅಂದರೆ ಎಂಡ್ ಆಗಿರೋ 4 ದಿನದೊಳಗಡೆ, ಟೋಟಲ್ 4 ಡೇಸ್, ಅಲ್ಲಿಂದ ಎಕ್ಸ್ಟ್ರಾ 4 ಡೇಸ್ ಒಳಗಡೆ ನೀವು ಫೀಸ್ನ ಪೇ ಮಾಡ್ಬೋದು. ಸೊ 10th ಒಳಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ತೀರಾ, ಇನ್ನೂ ಫೀ ಪೇ ಮಾಡಿಲ್ಲ ಅಂದರೂ ನಿಮಗೆ ಟೈಮ್ ಕೊಟ್ಟಿರ್ತಾರೆ, ಅಲ್ಲಿಂದ 4 ದಿನ, 10ನೇ ತಾರೀಕಿಂದ 14ನೇ ತಾರೀಕು ಒಳಗಡೆ ನೀವು ಫೀಸ್ನ ಪೇ ಮಾಡ್ಬೋದು. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 14. ಆದಷ್ಟು ಅಲ್ಲಿವರೆಗೆ ತೊಗೊಂಡೋಗ್ಬೇಡ್ರಿ, ಈ ದಿನಾಂಕದೊಳಗಡೆ ನೀವು ಫೀಸ್ನ ಪೇ ಮಾಡಿಬಿಡಿ. ಫೀ ಪೇ ಮಾಡೋದ್ರಿಂದ ನಿಮಗೆ ಒಂದು ಟೆನ್ಷನ್ ಇರಲ್ಲ, ಆಯಿತಾ. ಅದಾಗಿ ನಂತರ ನೋಡಿ, ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಯಾರ್ಯಾರಿಗೆ ಎಷ್ಟೆಷ್ಟು ಇರುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಸಾಮಾನ್ಯ ಸಾಮಾನ್ಯದವರಿಗೆ ಅಂದರೆ ಜನರಲ್ ಕ್ಯಾಟಗಿರಿಗೆ ಮತ್ತು 2A 2B 3A 3B ಅವರಿಗೆ 750 ರೂಪೀಸು. ಅದಾಗಿ ನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮಾಜಿ ಸೈನಿಕ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೂ ಎಷ್ಟಿದೆ, 500 ರೂಪಾಯಿ ಇದೆ. ಸೊ SC STಗೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಎಷ್ಟು ಫೀಸು 500, 3A 3B ಮತ್ತು 2A 2B ಜನರಲ್ ಮೆರಿಟ್ ಅವರಿಗೆ ಎಷ್ಟು 750. ಪಾವತಿಸಿದ ಶುಲ್ಕ ಹಿಂದಿರುಗಿಸಲಾಗುವುದಿಲ್ಲ, ಅಂದರೆ ರಿಫಂಡ್ ಇರಲ್ಲ, ಒಂದು ಸಲ ಪೇಮೆಂಟ್ ಆಗಿದ ನಂತರ ಅಲ್ಲಿಗೆ ಮುಗೀತು. ಅದಾಗಿ ನಂತರ ಇಲ್ಲಿ ನೋಡಿ, ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. ಎಷ್ಟು ಶೇಕಡ 40ಕ್ಕಿಂತ ಹೆಚ್ಚು ಅಂಗವಿಕಲ ಹೊಂದಿರುವವರು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣಪತ್ರ ಹೊಂದಿರುವವರು. ಸೊ 40%ಗಿಂತ ಹೆಚ್ಚಿರುವಂಥವ್ರಿಗೆ ವಿನಾಯಿತಿ ಇದೆ ಅಂತ ಹೇಳ್ತಾರೆ ಶುಲ್ಕದಲ್ಲಿ. ಸೊ ಅದೇನಂತ ನೋಡಿ, ನೋಟಿಫಿಕೇಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಟ್ಟಿಗಂತ ನಿಮ್ಗೆ ಏಜ್ ಲಿಮಿಟು ಏನು, ಕ್ವಾಲಿಫಿಕೇಷನ್ ಏನು, ಅದಾಗಿ ನಂತರ ಎಷ್ಟು ವೇಕೆನ್ಸೀಸ್ ಇದೆ, ಸ್ಯಾಲ್ರಿ ಏನಿದೆ ಅಂತ ಡಿಸ್ಕಸ್ ಮಾಡಿದ್ದಾಯಿತು. ಆದಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನ ಯಾವ ಥರ, ಇದು OMR ಶೀಟ್ ಇರುತ್ತೆ, ಆಫ್ಲೈನ್ ಮೋಡು, ಆನ್ಲೈನ್ ಮೋಡ್ ಅಲ್ಲ. ಅದಾಗಿ ನಂತರ ಪರೀಕ್ಷಾ ಕೇಂದ್ರಗಳು ಎಲ್ಲೇನು ಮೆನ್ಷನ್ ಮಾಡಿದ್ರು ನೋಡಿ, ಬೆಂಗಳೂರು, ಮೈಸೂರು, ದಕ್ಷಿಣ ಕನ್ನಡ ಅಂದರೆ ದಕ್ಷಿಣ ಕನ್ನಡ, ಮಂಗಳೂರು, ದಕ್ಷಿಣ ಕನ್ನಡ ಅಂದರೆ ಉತ್ತರ ಕನ್ನಡ, ಸೌತ್ ಕನ್ನಡ, ದಕ್ಷಿಣ ಕನ್ನಡ ಅಂದರೆ ಮಂಗಳೂರು ಆಗಿರುತ್ತಲ್ಲ, ಬೆಂಗಳೂರು, ಮೈಸೂರು, ದಕ್ಷಿಣ ಕನ್ನಡ, ದಾವಣಗೆರೆ ಮತ್ತು ಧಾರವಾಡ, ಶಿವಮೊಗ್ಗ ಮತ್ತು ತುಮಕೂರು, ಇಷ್ಟು ಕೇಂದ್ರಗಳಲ್ಲಿ ನಿಮಗೆ ಪರೀಕ್ಷೆ ನಡೆಸಲಾಗುತ್ತೆ. ಸೊ ನಿಮಗೆ ಗೊತ್ತಿರಬೇಕಲ್ಲ ಎಷ್ಟು ಎಕ್ಸಾಮ್ ಸೆಂಟರ್ಸು, ಈ ಎಕ್ಸಾಮ್ ಸೆಂಟರ್ಸಲ್ಲೇ ನೀವು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಆಪ್ಷನ್ನ ಎಂಟ್ರಿ ಮಾಡಬೇಕಾದ್ರೆ ಕೇಳ್ಬೋದು ಅನಿಸುತ್ತೆ, ಯಾವ ಎಕ್ಸಾಮ್ ಸೆಂಟರ್ನ ಚೂಸ್ ಮಾಡ್ತೀರಿ ಅಂತೇಳಿ. ಸೊ ಎಕ್ಸಾಮ್ ಸೆಂಟರ್ಸ್ ಇನ್ನೊಂದು ಸಲ ನೋಡಿಕೊಳ್ಳ್ರಿ, ಬೆಂಗಳೂರು, ಮೈಸೂರು, ಮಂಗಳೂರು, ದಕ್ಷಿಣ ಕನ್ನಡ ಅಂತ ಹೇಳಿದರೆ ಅದು ಮಂಗಳೂರೇ ಇರುತ್ತೆ, ಸೌತ್ ಕೆನರಾ ಅಲ್ವಾ. ಅದಾಗಿ ನಂತರ ದಾವಣಗೆರೆ, ಧಾರವಾಡ, ಶಿವಮೊಗ್ಗ ಮತ್ತು ತುಮಕೂರು, ಇಷ್ಟು ಸೆಂಟರ್ಸಲ್ಲಿ ನಿಮಗೆ ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ ನಿಮಗೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಕೇಳ್ತಾರೆ, ನಿಮಗೆ ಯಾವುದು ಸಮೀಪ ಇರುತ್ತೆ, ನಿಮ್ಗೆ ಯಾವುದು ನಿಯರೆಸ್ಟ್ ಆಗಿರುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಆಮೇಲೆ ಕಡ್ಡಾಯ ಕನ್ನಡ ಭಾಷೆ ಅಂದರೆ ಕಂಪಲ್ಸರಿ ಕನ್ನಡ ಹೇಳ್ತಾನೆ. ಸೊ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ನಡೆಯುತ್ತೆ. ಎಷ್ಟು ಮಾರ್ಕಿಗೆ, 150 ಮಾರ್ಕ್ಸ್ಗೆ ಇದು ರಿಟರ್ನ್ ಪೇಪರ್ ಇರುತ್ತೆ. ಅದಾಗಿ ನಂತರ ಕನಿಷ್ಠ ಮಿನಿಮಮ್ 50 ಮಾರ್ಕ್ಸ್ ತೊಗೊಳ್ಳೇಬೇಕು ಪಾಸ್ ಆಗೋದಕ್ಕೆ, ಇಲ್ಲಾಂದರೆ ಫೇಲ್. ಇದು ಮುಖ್ಯವಾಗಿ ಯಾರಿಗಿರುತ್ತೆ ಅಂದರೆ ಎಲ್ಲ ಕನ್ನಡಿಗರಿಗೆ ಇರಲ್ಲ, ಕನ್ನಡ ಓದಿರೋಂಥ ಕನ್ನಡಿಗರಿಗೆ ಇದು ಬರೀಬೇಕಾದ ಅವಶ್ಯಕತೆ ಇಲ್ಲ. ಯಾರು ಬರೀಬೇಕು ಯಾರು ಬರೀಬಾರ್ದು ಅನ್ನೋದು ಇಲ್ಲಿ ಮುಂದೆ ಪ್ಯಾರಾದಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ, 150 ಮಾರ್ಕ್ಸ್ಗೆ ಮಿನಿಮಮ್ ಎಷ್ಟು ತೊಗೊಳ್ಬೇಕು, 50 ಮಾರ್ಕ್ಸ್ ತೊಗೊಳ್ಬೇಕು. ಇದು ಡಿಸ್ಕ್ರಿಪ್ಟಿವ್ ಪೇಪರ್, MCQ ಅಲ್ಲ, ಡಿಸ್ಕ್ರಿಪ್ಟಿವ್ ಪೇಪರ್. ಚೆನ್ನಾಗಿ ನೆನಪಿಟ್ಕೊಳ್ರಿ. ಇಲ್ಲಿ ನೋಡಿರಿ ಹೇಳಿದ್ದಾನೆ, ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಅಂತ ಹೇಳಿದ್ದಾನೆ, ಪತ್ರಿಕೆ ಆಗಿದೆ ಅಂತ ಹೇಳಿದ್ದಾನೆ. ಅದಾಗಿ ನಂತರ ಅದರ ಮೇಲೆ ತಿಳಿಸುವ ಮೇಲೆ ತಿಳಿಸಿರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು SSLC 10ನೇ ತರಗತಿ ಮತ್ತು PUC ಅಥವಾ ಮೇಲ್ಪಟ್ಟ ಯಾವುದೇ ಪರೀಕ್ಷೆಗಳಲ್ಲಿ ಕನ್ನಡವನ್ನು ಮುಖ್ಯ ಭಾಷೆ ಆಗಿ ಅಂದರೆ ಫಸ್ಟ್ ಲ್ಯಾಂಗ್ವೇಜು ಅಥವಾ ದ್ವಿತೀಯ ಭಾಷೆಯಾಗಿ ಸೆಕೆಂಡ್ ಲ್ಯಾಂಗ್ವೇಜು ಅಥವಾ ಮೇಲಿನ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆ ಆಗಿದ್ದಲ್ಲಿ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹೊಂದುವುದರಿಂದ ವಿನಾಯಿತಿ ಹೊಂದಿರುತ್ತಾರೆ. ಅಂದರೆ ಈ ಮೇಲೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್, ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟು ಯಾರು ಬರೀಬಾರ್ದು ಅಂತ ಹೇಳ್ತಾನೆ. ಸೊ ಯಾರೆಲ್ಲ ಬರೆಯೋಂಗಿಲ್ಲ ಅಂತಂದರೆ 1 to 10th ಕನ್ನಡ ಓದಿರೋರು, ಮತ್ತು PUCನಲ್ಲಿ ಕನ್ನಡ ಮೀಡಿಯಮ್ ಓದಿರೋರು, PUCನ ಕನ್ನಡ ಮೀಡಿಯಮ್ ಓದಿರೋರು, ಅದರಲ್ಲೂ ಕನ್ನಡ ಏನು ಫಸ್ಟ್ ಲ್ಯಾಂಗ್ವೇಜು ಮತ್ತು ಸೆಕೆಂಡ್ ಲ್ಯಾಂಗ್ವೇಜು, SSLCನಲ್ಲಾಗಲಿ 12th ಮತ್ತು ಬೇರೆ ಯಾವುದರಲ್ಲೇ ಆಗಲಿ ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ದವಂಥವ್ರಿಗೆ ಈ ಕನ್ನಡ ಎಕ್ಸಾಮಿಂದ ಎಕ್ಸ್ಕ್ಲೂಷನ್ ಇರುತ್ತೆ. ಕನ್ನಡ ಎಕ್ಸಾಮ್ ಅಂತವ್ರು ಬರಿಬೇಕಾಗಿರೋ ಅವಶ್ಯಕತೆ ಇರಲ್ಲ. ಓಕೆನಾ, ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಇದನ್ನು ಚೆನ್ನಾಗಿ ಓದಿ, ಯಾರು ಬರಿಬೇಕು ಯಾರು ಬರಿಬಾರ್ದು ಅಂತ ಹೇಳ್ಬೇಕಂದ್ರೆ ಕನ್ನಡ ಓದದೇ ಇರೋರಿಗೆ, ಹೊರ ರಾಜ್ಯದವರಿಗೆ ಈ ಕನ್ನಡ ಪರೀಕ್ಷೆ ಬರೀಬೇಕು. ನನ್ನ ಪ್ರಕಾರ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲರೂ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ನ ಸೆಕೆಂಡ್ ಲ್ಯಾಂಗ್ವೇಜಲ್ಲೇ ಓದಿರ್ತಾರೆ. ಇನ್ನೂ ಕೆಲವರಾದರೆ 1 to 10th ಕನ್ನಡ ಮೀಡಿಯಮೇ ಓದಿರ್ತಾರೆ, ಹೌದಾ. PUCನಲ್ಲೂ ಕನ್ನಡ ಓದಿರ್ತಾರೆ, ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್. ಅದಾಗಿ ನಂತರ ಕೆಲವರಾದರೆ ಡಿಗ್ರಿನೂ ಕನ್ನಡ ಮೀಡಿಯಮಲ್ಲೇ ಓದಿರ್ತಾರೆ. ಅಂಥವ್ರಿಗೆ ಈ ಕನ್ನಡ ಎಕ್ಸಾಮಿಂದ ಎಕ್ಸ್ಕ್ಲೂಷನ್ ಇದೆ, ಅಂಥವ್ರಿಗೆ ವಿನಾಯಿತಿ ಇದೆ, ಅವರೆಲ್ಲ ಬರಿಬೇಕಾದ ಅವಶ್ಯಕತೆ ಇಲ್ಲ. ಓಕೆನಾ. ಬೇರೆ ರಾಜ್ಯದವರು, ಬೇರೆ ಸ್ಟೇಟಿಂದ ಅಪ್ಲಿಕೇಶನ್ಸ್ ಯಾರಾದರೂ ಹಾಕಿರ್ತಾರೆ, ಆಮೇಲೆ ಆಂಧ್ರದವ್ರು ಇರ್ಬೋದು, ತಮಿಳುನಾಡು ಇರ್ಬೋದು, ತೆಲಂಗಾಣದವ್ರು ಇರ್ಬೋದು, ಅವರು ಕಡ್ಡಾಯ ಕನ್ನಡ ಪರೀಕ್ಷೆ ತೊಗೊಳ್ಳೇಬೇಕಾಗುತ್ತೆ, ಯಾಕಂದರೆ ಅವ್ರು ಕನ್ನಡ ಓದಿರಲ್ಲ. ಅಂಥವ್ರಿಗೆ ಈ ಕನ್ನಡ ಭಾಷೆ ನೋಡಿರಿ. ಓಕೆನಾ, ಅದು ಡಿಸ್ಕ್ರಿಪ್ಟಿವ್ ಪೇಪರ್ ಇದು, ಮಿನಿಮಮ್ 50 ಮಾರ್ಕ್ಸ್ ತೊಗೊಳ್ಳೇಬೇಕು. ಅದಾಗಿ ನಂತರ ಎಕ್ಸಾಮ್ ವಿಧಾನ ಯಾವ ಥರ ಇರುತ್ತೆ ನೋಡಿ. ಸಿವಿಲ್ ಇಂಜಿನಿಯರ್ಗೆ ಇದು OMR ಶೀಟ್ ಅಂತ ಹೇಳಿದ್ನಲ್ಲ, ಆಫ್ಲೈನ್ ಮೋಡ್ ಅಂತ ಹೇಳಿದ್ದೀನಿ, ಎಕ್ಸಾಮ್ ಸೆಂಟರ್ಸ್ ಕೂಡ ಹೇಳಿದ್ದೀನಿ. ಸೊ ಇಲ್ಲಿ ನೋಡಿರಿ, ಎಕ್ಸಾಮ್ ಪೇಪರ್ ಯಾವ ಥರ ಇರುತ್ತೆ ಅಂದರೆ 2 ಪ್ರಶ್ನೆ ಪತ್ರಿಕೆ ಒಂದದ್ದು, 2 ಪೇಪರ್ಸ್ ಇರುತ್ತೆ. ಫಸ್ಟ್ ಜನರಲ್ ಪೇಪರು, ನೆಕ್ಸ್ಟ್ ಸ್ಪೆಸಿಫಿಕ್ ಪೇಪರ್ ಅಂದರೆ ಸಿವಿಲ್ ಡಿಪಾರ್ಟ್ಮೆಂಟ್ ಇರುತ್ತೆ, ನಿಮ್ಮ ಡಿಪಾರ್ಟ್ಮೆಂಟ್ದು. ಸೊ ಇದು ಫಸ್ಟ್ ಪೇಪರ್ ಬಂದು 100 ಮಾರ್ಕ್ಸು 2 ಗಂಟೆ ಕೊಡ್ತಾರೆ. ಸೆಕೆಂಡ್ ಪೇಪರ್ ಕೂಡ 100 ಮಾರ್ಕ್ಸು 2 ಅವರ್ಸ್ ಇರುತ್ತೆ. ಟೋಟಲ್ 200 ಮಾರ್ಕ್ಸು 4 ಅವರ್ಸ್, ಬೇರೆ ಬೇರೆ ಟೈಮಲ್ಲಿ ನಡೆಯುತ್ತೆ. ಸಹಾಯಕ ಇಂಜಿನಿಯರ್ ಹುದ್ದೆಗಳಿಗೆ ನಿರ್ದಿಷ್ಟ ಪತ್ರಿಕೆ ಅಂದರೆ ಸ್ಪೆಸಿಫಿಕ್ ಪತ್ರಿಕೆ, ಪಠ್ಯಕ್ರಮ,
ಅದೇ ವಿ ಟಿ ಯುಯಿಂದ ಬೆಳಗಾವಿ ಇವರ ಬಿ ಇ ಸಿವಿಲ್ ಪರೀಕ್ಷೆ ನಿಗದಿ ಅದೇ ವಿ ಟಿ ಯುಯಿಂದ ಕೊಟ್ಟಿರುವಂಥ ಸಿಲೆಬಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಪ್ಯಾಟ್ರನ್ ಏನು, ಎಕ್ಸಾಮ್ ಪ್ಯಾಟ್ರನ್ 2 ಪೇಪರ್ಸ್. ಫಸ್ಟ್ ಪೇಪರ್ ಜನರಲ್ ಸ್ಟಡೀಸ್ ಪೇಪರ್, ಸೆಕೆಂಡ್ ಪೇಪರ್ ಏನು ಸ್ಪೆಸಿಫಿಕ್ ಪೇಪರ್. ಜನರಲ್ ಸ್ಟಡೀಸ್ ಪೇಪರ್ ಎಷ್ಟು ಅವರ್ಸ್ ಇರುತ್ತೆ, 2 ಅವರ್ಸು 100 ಮಾರ್ಕ್ಸ್ಗೆ. ಎರಡನೇ ಪೇಪರ್ ಅಂದರೆ ಸ್ಪೆಸಿಫಿಕ್ ಪೇಪರ್ ಎಷ್ಟು ಅವರ್ಸ್ ಇರುತ್ತೆ, 2 ಅವರ್ಸು, ಅದು 100 ಮಾರ್ಕ್ಸ್. ಓಕೆನಾ. ಇದಕ್ಕೆ ನೆಗೆಟಿವ್ ಇರುತ್ತಾ ಇಲ್ಲ ಅಂತ ಕೇಳಿದ್ರೆ ನೆಗೆಟಿವ್ ಇರುತ್ತೆ, ಮುಂದೆ ನೋಡೋಣ. ಪ್ರಥಮ ದರ್ಜೆ ಸಹಾಯಕರಿಗೇನು ಪತ್ರಿಕೆ ಒಂದೇ ಇರುತ್ತೆ. ಯಾವ ಸಬ್ಜೆಕ್ಟ್ಸ್ ಇದು ಅಂತೇಳಿ ಎಲ್ಲ ಮೆನ್ಷನ್ ಮಾಡಿದ್ದೇನೆ. ಸೊ ಅದರೊಳಗಡೆ ಕರೆಂಟ್ ಅಫೇರ್ಸ್ ಇರ್ಬೋದು, ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ, ಎಕನಾಮಿ, ಆರ್ಟ್ ಆ್ಯಂಡ್ ಕಲ್ಚರ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮತ್ತು ಕರೆಂಟ್ ಅಫೇರ್ಸ್, ಆಪ್ಟಿಟ್ಯೂಡು, ಮತ್ತು ಇಲ್ಲಿ ನೋಡಿರಿ ಇನ್ನೂ ಹೇಳಿದ್ದಾನೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಜ್ಞಾನ. ಇದು ಪತ್ರಿಕೆ 2. ಪತ್ರಿಕೆ 1, ಪತ್ರಿಕೆ 1ನಲ್ಲಿ ಈ ಎಲ್ಲ ವಿಷಯಗಳು ಇರ್ತವೆ. ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ ನಾಲೆಡ್ಜ್. ಸೊ ಈ 3 ಸಬ್ಜೆಕ್ಟ್ಸ್ ಸೇರಿ ಸೆಕೆಂಡ್ ಪೇಪರು. ಫಸ್ಟ್ ಪೇಪರ್ ಎಲ್ಲ ಸಬ್ಜೆಕ್ಟ್ಸ್ ಸೇರಿ ಫಸ್ಟ್ ಪೇಪರ್ ಇರುತ್ತೆ. ಸೊ 2 ಪೇಪರು 100 ಮಾರ್ಕ್ಸು, ಈಚ್ ಪೇಪರು 2 ಅವರ್ಸ್ ಈಚ್ ಪೇಪರ್ ಇರುತ್ತೆ. ಓಕೆನಾ. ಸೇಮ್ ಸಿವಿಲ್ ಇಂಜಿನಿಯರಿಂಗ್ ಅವರಿಗೆ, ಬಟ್ ಸ್ಪೆಸಿಫಿಕ್ ಪೇಪರಿಂದ ಅವ್ರಿಗಿರುತ್ತೆ, ಇವರಿಗೆ ಕಂಪ್ಯೂಟರ್ ಲ್ಯಾಂಗ್ವೇಜು ಮತ್ತು ಸಾಮಾನ್ಯ ಇಂಗ್ಲೀಷ್ ಇಟ್ಟಿದ್ದಾರೆ. ನೋಡಿರಿ ಇನ್ನೊಂದು ಏನು ಹೇಳ್ತದೆ, ನಾನು ಮುಂಚೆನೇ ಹೇಳಿದ್ನಲ್ಲ, ಈ ಎಕ್ಸಾಮ್ ಕಂಪಲ್ಸರಿ OMR ಅಂದರೆ ಈಗ ಎಕ್ಸಾಮು ಏನು ಮೋಡಲ್ ಇರುತ್ತೆ, ಆಫ್ಲೈನ್ ಮೋಡ್ ಇರುತ್ತೆ, OMR ಟೈಪು. ಅದಾಗಿ ನಂತರ ಈ ಪಾಯಿಂಟು ಭಾಳ ಇಂಪಾರ್ಟೆಂಟ್ ನೋಡಿ. ಏನಂತ ಹೇಳ್ತಾನಂದರೆ, ಈ ಯಾವುದೇ ಆಗಲಿ FD ಬರೆಯೋರನ್ನಾಗಲಿ ಸಿವಿಲ್ ಇಂಜಿನಿಯರಿಂಗ್ ಬರೆಯೋನಾಗಲಿ ಏನು ಎಂಟೈರ್ ಪೇಪರ್ ಇರುತ್ತಲ್ಲ, ಎಂಟೈರ್ ಮಾರ್ಕ್ಸ್ ನೋಡಿ. ಇಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಅಂದರೆ 200 ಮಾರ್ಕ್ಸಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35ರಷ್ಟು ಅಂದರೆ 200ಗೆ ಮಿನಿಮಮ್ 75 ಮಾರ್ಕ್ಸ್ ತೊಗೊಳ್ಳೇಬೇಕು. ಕನಿಷ್ಠ ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಮಿನಿಮಮ್ 75 ಮಾರ್ಕ್ಸ್ ತೊಗೊಳ್ಳೇಬೇಕು. 100 ಫಸ್ಟ್ ಪೇಪರ್ 35 ಕಂಪಲ್ಸರಿ ಬರಬೇಕು. ಇದು ಪೇಪರ್ 1 ಆದರೆ ಪೇಪರ್ 2ನಲ್ಲಿ ಕೂಡ ಕಂಪಲ್ಸರಿ 35 ಮಾರ್ಕ್ಸ್ ಬರಲೇಬೇಕು. ಕ್ವಾಲಿಫೈ ಆಗೋಕ್ಕೆ, ಇದು ಶಾರ್ಟ್ ಲಿಸ್ಟ್ ಆಗೋಕ್ಕಲ್ಲ, ಜಸ್ಟ್ ಕ್ವಾಲಿಫೈ ಆಗೋದಕ್ಕೆ. ಇಲ್ಲ ಅಂತಂದರೆ ನಿಮ್ಮದು ಮುಂದೂ ರಿಸಲ್ಟ್ ಕೂಡ ಬರೋಲ್ಲ. ಮಿನಿಮಮ್ 35 ಮಾರ್ಕ್ಸ್ ತೊಗೊಂಡಿರಲೇಬೇಕು. ಈ ಫಾರ್ ಎಕ್ಸಾಂಪಲ್ ನಾವು ಭಾಳ ಜನ ನೋಡಿರ್ತೀವಿ, ಸ್ಟೂಡೆಂಟ್ಸ್ ಬರೀ 28 ಮಾರ್ಕ್ಸ್ಗೆ ಶಾರ್ಟ್ ಲಿಸ್ಟ್ ಆಗಿಬಿಟ್ಟಿರ್ತಾರೆ. ಸೊ ಅಂಥವ್ರು ಈ ಎಕ್ಸಾಮಲ್ಲಿ ಆ ಥರ ತೊಗೊಂಡ್ರೆ ಇನ್ಎಲಿಜಿಬಲ್ ಆಗಿಬಿಡ್ತೀರಾ. ನೀವು ನಿಮ್ಮ ಕ್ಯಾಟಗಿರಿನಲ್ಲಿ ಹೈಯೆಸ್ಟೇ ಇರ್ಬೋದು, 28 ಮಾರ್ಕ್ಸೇ ಕ್ಯಾಟಗಿರಿನಲ್ಲಿ ಬಂದಿರ್ಬೋದು ಹೈಯೆಸ್ಟು. ಬಟ್ ಆದರೂ ಮಿನಿಮಮ್ ಮಾರ್ಕ್ಸು ಎಷ್ಟಂತ ಹೇಳ್ತಾನೆ, 35 ಮಾರ್ಕ್ಸ್ ಅಂತ ಹೇಳ್ತಾನೆ. ಮಿನಿಮಮ್ ಪ್ರತಿ ಪೇಪರಿಂದ ಮಿನಿಮಮ್ 35 ಮಾರ್ಕ್ಸ್ ಕಂಪಲ್ಸರಿ ಬರಲೇಬೇಕು, ಅದು ಯಾವೇ ಕ್ಯಾಟಗಿರಿ ಇರಲಿ. ಸೊ 35 ಮೇಲೆ ಬಂದಿರೋ ಮಾರ್ಕ್ಸ್ನ ಕಟ್ ಆಫ್ ಯೂಸ್ ಮಾಡಿಕೊಂಡು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಅದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅದು ಯಾವ ಥರ ಅಂತೇಳಿ. ಏನಾರು ಡೌಟ್ ಇದ್ದರೆ ಕಾಲ್ ಮಾಡಿ, ನಾನು ತಿಳಿಸ್ತೀನಿ ನಿಮಗೆ. ಆದಮೇಲೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇದೆಯಾ ಇಲ್ಲ ಅಂತ ಕೇಳಿದ್ರೆ ಅದಿಲ್ಲಿದೆ ನೋಡಿರಿ. 1/4 ಅಂತ ಮೆನ್ಷನ್ ಮಾಡಿದರೆ ಪ್ರತಿ 4 ಪ್ರಶ್ನೆಗೆ 1 ಮಾರ್ಕ್ ಕೊಟ್ಟೋಗ್ಬಿಡುತ್ತೆ. ಅಂದರೆ 0.25 ಪರ್ ಕ್ವಶನ್ಗೆ ನೆಗೆಟಿವ್. ಓಕೆನಾ. 0.25 ಮಾರ್ಕ್ಸು ಒಂದು ಕ್ವಶನ್ ತಪ್ಪಾದರೆ ಹೊಟ್ಟೋಗ್ಬಿಡುತ್ತೆ. 1/4 ಇರೋದು. ಸೊ 1/4 ಅಂದರೆ 4 ಕ್ವಶನ್ ತಪ್ಪಾದರೆ 1 ಮಾರ್ಕ್ ಗಾನ್. ಓಕೆನಾ. ಮತ್ತು ಅದಾಗಿ ನಂತರ ಅರ್ಹತಾ ಷರತ್ತುಗಳನ್ನ ಮೆನ್ಷನ್ ಮಾಡಿದರೆ ಅದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ. ಇನ್ನು ಏನೂ ಇಲ್ಲ ಅಂತ ಅನಿಸುತ್ತೆ. ಇದೆಲ್ಲ ನೀವು ನೋಡ್ಕೊಳ್ಬೇಕಾಗಿರೋಂಥ ವಿಚಾರ. ಒಟ್ಟಿಗಂತೂ ನಿಮಗೆ ಎಕ್ಸಾಮ್ ಡೇಟ್ದು ಅದೆಲ್ಲ ವೆಬ್ಸೈಟಲ್ಲೇ ಅನೌನ್ಸ್ ಮಾಡ್ತಾರೆ. ಅದ್ರ ಬಗ್ಗೆ ಮಾಹಿತಿನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ಒಂದ್ಸಲ ಬಿಟ್ಟಿದ್ದೆ. ಒಟ್ಟಿಗಂತೂ ನಿಮಗೆ ಎಕ್ಸಾಮ್ ಫಾರ್ಮೇಟ್ ಏನಿರುತ್ತೆ, ಎಕ್ಸಾಮ್ ಫಾರ್ಮೇಟ್ ಏನು, ಸ್ಪೆಸಿಫಿಕ್ ಪೇಪರ್ 1 ಮತ್ತು ಜನರಲ್ ಸ್ಟಡೀಸ್ ಪೇಪರು. ಈಚ್ ಪೇಪರ್ 200 ಮಾರ್ಕ್ಸ್ ಇರುತ್ತೆ, 2 ಅವರ್ಸ್ ಈಚ್ ಪೇಪರ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ 1/4 ಇರುತ್ತೆ, ಅಂದರೆ 0.25 ಮಾರ್ಕ್ಸು. ಅದಾಗಿ ನಂತರ ಜನರಲ್ ಮೆರಿಟ್ ಅವ್ರಿಗೆ ಏಜ್ ಲಿಮಿಟ್ ಕೇಳಿದ್ರೆ 35, 2A 2B 3A 3B ಕೇಳಿದ್ರೆ 38 ಇರುತ್ತೆ. SC ST ಮತ್ತು ಕ್ಯಾಟಗಿರಿಗಳಿಗೆ 40 ಏಜ್ ಲಿಮಿಟ್. ಆದಮೇಲೆ ಫೀಸು ಸಾಮಾನ್ಯ ಅಂದರೆ ಜನರಲ್ ಮೆರಿಟ್ ಅವರಿಗೆ 3A 3B 2A 2E ಅವರಿಗೆ 750 ರೂಪೀಸ್ ಇರುತ್ತೆ. ಅದಾಗಿ ನಂತರ SC ST ಮತ್ತು ಕ್ಯಾಟಗಿರಿ 1 ಮಾಜಿ ಸೈನಿಕ ಅವರಿಗೆಲ್ಲ 500 ರೂಪೀಸ್ ಇರುತ್ತೆ. ಮತ್ತು ಫೀಸು ನಾನ್ ರಿಫಂಡಬಲ್ ಇರುತ್ತೆ. ಆದಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋರಿಗೆ ವಿನಾಯಿತಿ ಇದೆ ಅಂತ ಹೇಳಿದರೆ ಅದನ್ನು ನೋಡಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಗೊತ್ತಾಗುತ್ತೆ. ಎಕ್ಸಾಮ್ ಸೆಂಟರ್ಸ್ ನಿಮ್ಗೆ ಗೊತ್ತಿರುತ್ತೆ. 5 ಸೆಂಟ್ರೇನೋ ಕೊಟ್ಟಿದ್ದಾರಲ್ಲ, ಬೆಂಗಳೂರು ಮತ್ತು ದಕ್ಷಿಣ ಕನ್ನಡ, ಮೈಸೂರು ಮತ್ತು ಹಾಗೂ ಶಿವಮೊಗ್ಗ, ದಾವಣಗೆರೆ, ಧಾರವಾಡ ಏನೋ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಒಂದು ಸಲ ನೋಡ್ಕೊಳ್ಳಿ ಎಕ್ಸಾಮ್ ಸೆಂಟರ್ಸ್ ಎಲ್ಲೆಲ್ಲಿದೆ ಅಂತೇಳಿ. ಆದಮೇಲೆ ಇನ್ನು ನಿಮಗೆ ಯಾವ್ಯಾವ ಪೋಸ್ಟ್ ಕಾಲ್ ಮಾಡಿದ್ರು, ಸಿವಿಲ್ ಇಂಜಿನಿಯರಿಂಗ್ ಪೋಸ್ಟು ಮತ್ತು FDA ಪೋಸ್ಟು. FDAಗೆ ಕ್ವಾಲಿಫಿಕೇಷನನ್ನು BCom ಕಂಪಲ್ಸರಿ ಆಗಿರಲೇಬೇಕು. BCom ಬಿಟ್ಟು ಬೇರೆಯವರು ಯಾರೂ ಅಪ್ಲೈ ಮಾಡೋಂಗಿಲ್ಲ, ಅದರಲ್ಲಿ ಕೊಟ್ಟಿದ್ದಂತೆ ನೋಟಿಫಿಕೇಷನ್ ಮೆನ್ಷನ್ ಮಾಡಿದ್ದಾರೆ. ಕೇವಲ BCom ಆಗಿರೋ ಅಭ್ಯರ್ಥಿಗಳು ಮಾತ್ರ ಅಂತೇಳಿ ಏನು ಕ್ವಾಲಿಫಿಕೇಷನಲ್ಲಿ. ಆದಮೇಲೆ ಸಿವಿಲ್ ಇಂಜಿನಿಯರಿಂಗ್ ಆಗಿರೋರು ಮಾತ್ರ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಇಷ್ಟನ್ನೇ ಹೇಳಬೇಕು. ನಿಮ್ಗೆ ಏನಾದರೂ ಈ ನೋಟಿಫಿಕೇಷನಲ್ಲಿ ಡೌಟ್ ಇತ್ತಪ್ಪ ಅಂತಂದರೆ ಕಾಲ್ ಮಾಡಿರಿ. ಆದಮೇಲೆ ಅಪ್ಲಿಕೇಶನ್ ಹಾಕೋ ದಿನಾಂಕ 10 ಇದೇ ತಿಂಗಳು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ತಿಂಗಳು 10ಕ್ಕೆ ಎಂಡ್ ಆಗುತ್ತೆ. ಅಲ್ಲಿಂದ 4ನೇ ತಾರೀಕು, ಅಲ್ಲಿಂದ 4 ದಿನ ಅಂದರೆ ನೆಕ್ಸ್ಟ್ ತಿಂಗಳು 10ನೇ ತಾರೀಕಿಂದ 14ನೇ ತಾರೀಕು ಒಳಗಡೆ ಇನ್ನೂ ಎಕ್ಸ್ಟ್ರಾ ಟೈಮ್ ನಿಮಗೆ ಫೀಸ್ ಪೇ ಮಾಡದೇ ಇರೋರಿಗೆ ಆ ಒಂದು 4 ದಿನನೇ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ 14th ನಿಮಗೆ ಲಾಸ್ಟ್ ಡೇಟ್ ಇದ್ದಂಗೆ. ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ 10th, ಬಟ್ ಫೀಸ್ ಪೇ ಮಾಡೋದಕ್ಕೆ 14th ಲಾಸ್ಟ್ ಡೇಟ್ ಅಂತ ಹೇಳಿದ್ದಾನೆ. ಓಕೆನಾ. ಸೊ ಎಲ್ಲ ಪಾಯಿಂಟ್ಸ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ, ಚೆನ್ನಾಗಿ ನೋಡ್ಕೊಳ್ಳಿ. ಯಾವುದಾದ್ರೂ ಅರ್ಥ ಆಗಲಿಲ್ಲ, ಏನಾದರೂ ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತಂದರೆ ಕಾಲ್ ಮಾಡಿರಿ, ನಿಮಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಏನಾರ ಡೌಟ್ ಇದ್ದರೆ. ಅದಾಗಿ ನಂತರ ಯಾವ್ಯಾವ ವೇಕೆನ್ಸೀಸು ಇಲ್ಲಿ ನೋಡಿರಿ, 43 ವೇಕೆನ್ಸಿ ಏನು HKಗಿತ್ತು ಅಲ್ವಾ, HKಗಿರೋ ವೇಕೆನ್ಸೀಸು ಎಲ್ಲೆಲ್ಲಿ ಡಿವೈಡ್ ಆಗಿದೆ ಅಂತ ಕೊಟ್ಟಿದ್ದಾರೆ ನೋಡಿರಿ. NHKಗೆ NHKದು ಇದು ಡಿವಿಷನ್ ಆಗಿರೋದು.
NHK ಡಿಸ್ಟ್ರಿಬ್ಯೂಷನು. ಸೊ 43 ವೇಕೆನ್ಸೀಸ್ NHKಗಿತ್ತು. ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾನೆ, ಈ ಥರ ಮಹಿಳಾ ಅಭ್ಯರ್ಥಿ ಗ್ರಾಮೀಣ ಅಂದರೆ ಇದೇನು ರೂರಲ್ಲು, ಕನ್ನಡ ಮಾಧ್ಯಮದವರು ಮತ್ತು ಅಂಗವಿಕಲ, ಫಿಸಿಕಲ್ ಹ್ಯಾಂಡಿಕ್ಯಾಪು, ಮಾಜಿ ಸೈನಿಕ, ಎಕ್ಸ್ ಸರ್ವಿಸ್ ಮ್ಯಾನು, PDP ಮತ್ತು ತೃತೀಯ ಲಿಂಗ ಅಂದರೆ ಟ್ರಾನ್ಸ್ಜೆಂಡರ್ಗೂ ಒಂದು ವೇಕೆನ್ಸಿ ಇದೆ ನೋಡಿರಿ ಜನರಲಲ್ಲಿ, ಭಾಳ ಇಂಪಾರ್ಟೆಂಟ್. ಅವ್ರಿಗೂ ಇದೆ ಮೆನ್ಷನ್ ಮಾಡಿದ್ದಾರೆ, ಟ್ರಾನ್ಸ್ಜೆಂಡರ್ಸ್ಗೂ, ತೃತೀಯ ಲಿಂಗ ಅಂದರೆ ಥರ್ಡ್ ಜೆಂಡರ್. ಈ ಥರ ನೋಡಿರಿ, ಇಲ್ಲಿ ನೋಡಿರಿ ತೃತೀಯ ಲಿಂಗ ಅಂದರೆ ಸಾಮಾನ್ಯವಾಗಿ ಅವರೇ ಬರ್ತಾರೆ ಅನಿಸುತ್ತೆ. ಸೊ ನೋಡಿ ಒಂದು ಸಲ, ಇದ್ರ ಬಗ್ಗೆ ನನಗೆ ಅಷ್ಟು ಕ್ಲಿಯರ್ ಇನ್ಫಾರ್ಮೇಷನ್ ಇಲ್ಲ, ಬಟ್ ತೃತೀಯ ಲಿಂಗ ಅಂದರೆ ಟ್ರಾನ್ಸ್ಜೆಂಡರ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಆದಮೇಲೆ ಇಲ್ಲಿ ನೋಡಿ, ಇನ್ನು ಉಳಿಕಿರೋ ವೃಂದಗಳು ನೋಡಿದ್ರೆ ಈ ಥರ ಜನರಲ್ ಕ್ಯಾಟಗಿರಿಗೆ, ಜನರಲಲ್ಲಿ ಪರಿಶಿಷ್ಟ ಜಾತಿಗೆ ಎಷ್ಟಿದೆ, ಪಂಗಡ SC STಗೆ ಎಷ್ಟಿದೆ, 1+2, ಮತ್ತು ಇದು ನೋಡಿರಿ ಪ್ರವರ್ಗ 1ಕ್ಕೆ ಎಷ್ಟು, 2Aಗೆ ಎಷ್ಟು, 2Bಗೆ ಎಷ್ಟು, 3Aಗೆ ಎಷ್ಟು, 3Bಗೆ ಎಷ್ಟು, ಎಲ್ಲ ವೇಕೆನ್ಸೀಸ್ ಇಲ್ಲಿ ಕೊಟ್ಟಿದ್ದಾನೆ. ಓಕೆನಾ. ಒಟ್ಟು ಜನರಲ್ ಪ್ಯೂರ್ಲಿ ಜನರಲ್ ಇರೋರಿಗೆ 2, ಜನರಲ್ ಪ್ಲಸ್ 3B ಇತ್ತಂದರೆ 2+1, ಕನ್ನಡ ಮಾಧ್ಯಮ ಏನೂ ಇಲ್ಲ ಅಂತಂದರೆ. ಓಕೆನಾ. ಮಹಿಳಾ ಅಭ್ಯರ್ಥಿಗಳಿಗೆ ಟೋಟಲ್ 7 ವೇಕೆನ್ಸಿ ಇದ್ದಾವೆ. ಆ 7 ವೇಕೆನ್ಸಿ ಯಾವ ಥರ, 7 ವೇಕೆನ್ಸಿ ಜನರಲ್ಲೇ ಇದ್ದಾವೆ. ಒಳ್ಳೆ ಅವಕಾಶ ನೋಡಿರಿ ಮಹಿಳಾ ಅಭ್ಯರ್ಥಿಗಳಿಗೆ. ಆದಮೇಲೆ SC STಗೆ 3Bಗೆ ಒಂದಿದೆ, 2Bಗೆ ಒಂದಿದೆ, 2Aಗೆ ಒಂದಿದೆ, ಪ್ರವರ್ಗ 1 ಅಂದರೆ ಕ್ಯಾಟಗಿರಿ 1, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 1+2, ಗ್ರಾಮೀಣ ಅಭ್ಯರ್ಥಿಗಳು 2, ಮತ್ತು ಇಲ್ಲಿ 1-2 ಇದಾವೆ ನೋಡಿರಿ, ಮತ್ತು ಸಾಮಾನ್ಯದಲ್ಲಿ 1 5 ಇದ್ದಾವೆ. ಸೊ ಇದನ್ನೆಲ್ಲ ನೋಡ್ಕೊಳ್ರಿ, ಎಷ್ಟೆಷ್ಟು ವೇಕೆನ್ಸೀಸ್ ಯಾವುದ್ಯಾವ್ದು ಕಡೆ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತೇಳಿ. ನೀವು ಬೇಕಂದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು 1-2 ನಿಮಿಷನೂ ಆದಮೇಲೆ ಆದರೂ ನೋಡ್ಕೋಬೋದು, ಚೆನ್ನಾಗಿ ಓದ್ಕೋಬೋದು. ಓಕೆನಾ. ಅದಾಗಿನ ನಂತರ ಇದು ನೋಡಿರಿ HKಗೆ ಎಷ್ಟಿತ್ತು, 7 ಇತ್ತಲ್ಲ, 7 ವೇಕೆನ್ಸೀಸ್ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತೇಳಿ ಈ ಟೇಬಲಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸಾಮಾನ್ಯದಲ್ಲಿ 1 ಇದೆ, ಅದೇ ಥರನೇ ಮಹಿಳಾ ಅಭ್ಯರ್ಥಿ ಸಾಮಾನ್ಯದಲ್ಲಿ 1 ಇದೆ, ಗ್ರಾಮೀಣ ಅಭ್ಯರ್ಥಿ ಸಾಮಾನ್ಯದಲ್ಲಿ 1 ಇದೆ, ಆಮೇಲೆ 2A ಜನರಲಲ್ಲಿ 1 ಇದೆ, ಅದಾಗಿನ ನಂತರ ಪ್ರವರ್ಗ 1 ಅಂದರೆ ಕ್ಯಾಟಗಿರಿ 1 ಜನರಲ್ 1 ಇದೆ, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1, ಅದು ಇದೆ ಯಾವುದು ಜನರಲಲ್ಲಿ. ಗ್ರಾಮೀಣ ಅಭ್ಯರ್ಥಿನಲ್ಲಿ 1 ಇದೆ ನೋಡಿರಿ. ಸೊ ಯಾವ್ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಇದೆಲ್ಲ ನೋಡ್ಕೊಳ್ರಿ ಟೇಬಲ್ನ. ಅದೇ ಥರನೇ FDAಗೂ ಇಲ್ಲಿ ಕೊಟ್ಟಿದ್ದಾನೆ, FDAದು ನೋಡ್ಕೊಳ್ರಿ. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನಿಧಾನಕ್ಕೆ ನೋಡ್ಕೊಳ್ರಿ ಇದನ್ನು. ಇಲ್ಲಿ ನೋಡಿರಿ, ಇದು ಮೇಲಿರೋದು NHKದು, ಈ ಕೆಳಗಿರೋದು HKದು. ಓಕೆನಾ. ಸೊ ಎಲ್ಲ ಕ್ಲಿಯರಾಗಿ ನೋಡಿಕೊಂಡ್ರೆ ನಿಮಗೆ ಎಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ. ಡಿಸ್ಟ್ರಿಬ್ಯೂಷನ್ ಆಗಿರೋದು ಕೂಡ ಡಿಸ್ಟ್ರಿಬ್ಯೂಷನ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಈ ನೋಟಿಫಿಕೇಷನ್ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ಅಥವಾ ಈ ನಂಬರ್ಗೂ ಕಾಲ್ನೂ ಮಾಡ್ಬೋದು, 9964600913. ಸಿಲೆಬಸ್ ಬಗ್ಗೆ ನನ್ನ ಕೇಳೋಕ್ಕೆ ಹೋಗಬೇಡಿ, ಯಾಕಂದರೆ ನಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಸೊ ಸಿಲೆಬಸ್ VTU ಅಂತ ಹೇಳಿದರೆ ಅದು ಯಾವ ವರ್ಷ ಅಂತ ಹೇಳಿಲ್ಲ. ನಿಮ್ಗೆ ಯಾವುದಾದ್ರೂ ಇನ್ನೂ ಇದೇ ಥರನೇ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ, ಸಿಲೆಬಸ್ ಬಗ್ಗೆ ಯಾರಾದರೂ ಅಪ್ಲೋಡ್ ಮಾಡಿದರೆ ಅಪ್ಲೋಡ್ ಮಾಡಿರ್ಬೋದು. ನನಗೆ ಯಾರಾದರೂ ಹೇಳಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಸಿವಿಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇದ್ದಾರೆ ಅವ್ರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ. ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳಿ. KEA ಕಂಡಕ್ಟ್ ಮಾಡ್ತಿರೋದು ಪ್ಯೂರ್ಲಿ ಟ್ರಾನ್ಸ್ಪರೆಂಟ್ ಇರುತ್ತೆ. KPSC ಥರ ಲಾಂಗ್ ಟರ್ಮ್ ಆಗಿ 2 ವರ್ಷ 3 ವರ್ಷ ಮಾಡಲ್ಲ, ಡೀಲ್ ಆಗಲ್ಲ, ಪೇಪರ್ ಸೋರಿಕೆ ನಡೆಯಲ್ಲ. ಪ್ಯೂರ್ಲಿ ಟ್ರಾನ್ಸ್ಪರೆಂಟಾಗಿ ನಡೆಸೋಂಥ ಒಂದು ಎಕ್ಸಾಮಿನೇಷನ್ ಅಥಾರಿಟಿ ನಮ್ಮ KE ಅಥಾರಿಟಿ. ಸೊ ಹಾಗಾಗಿ ಇದ್ರ ಮೇಲೆ ಕಂಪ್ಲೀಟಾಗಿ ಭರವಸೆ ಇಟ್ಟು ನೀವು ಪ್ರಿಪೇರ್ ಆದರೆ ಎಕ್ಸಾಮಿನೇಷನು ಮೆರಿಟ್ ಮೇಲೆ ಚೆನ್ನಾಗಿ ಕ್ಲಿಯರ್ ಆಗುತ್ತೆ, ಅದರಲ್ಲಂತೂ ಗ್ಯಾರಂಟಿ ನೋಡಿರಿ. ಸೊ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನು ಮುಂದೆ ಈ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂತಹ ಜನರಲ್ ಸ್ಟಡೀಸ್ ಪೇಪರ್ 1 ಇದೆಯಲ್ಲ, FDA ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ಗೆ, ಅದರ ಸಂಬಂಧಪಟ್ಟಂಥ ವೀಡಿಯೋಗಳನ್ನ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಿಗೆಲ್ಲ ಈ ಜನರಲ್ ಸ್ಟಡೀಸ್ ಮಾಹಿತಿನ ನನ್ನ ಕಡೆಯಿಂದ ಕೇಳಬೇಕಂತಿದ್ರೋ, ಅದನ್ನು ಕಲಿಬೇಕಂತಿದ್ರೋ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಗೆ ಏನೇನು ಕಂಟೆಂಟ್ ಬೇಕು ಇದು ಏನಂತರ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿರಿ, ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆನಾ. ಸೊ ಇಷ್ಟು ಹೇಳ್ತಾ ವಿಡಿಯೋ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.